ಸ್ನೇಹಿತರೆ, ಅದು 2ನೇ ಡಿಸೆಂಬರ್ 2019 ಮುಂಬೈನ ಮಾಹಿಮ್ ಬೀಚ್ನಲ್ಲಿ ಎಂದಿನಂತೆ ಜನ ಓಡಾಡ್ತಿದ್ರು. ಅಲ್ಲಿ ಇದ್ದವರ ಗಮನ ಅಲ್ಲಿಯೇ ಬಿದ್ದಿದ್ದ ಒಂದು ಸೂಟ್ ಕೇಸ್ ಮೇಲೆ ಬೀಳುತ್ತೆ. ಅದರಲ್ಲಿ ಕೆಲವರು ಅದರಲ್ಲಿ ಯಾವುದಾದರೂ ಬೆಲೆ ಬಾಳುವ ವಸ್ತುಗಳು ಇರಬಹುದು ಅಂದುಕೊಂಡ್ರು. ಹೀಗೆ ಅಂದುಕೊಂಡವರು ಅದರ ಹತ್ತಿರಕ್ಕೆ ಹೋದ ಕೆಲವರಿಗೆ ತುಂಬಾ ಕೆಟ್ಟ ವಾಸನೆ ಬರೋದಕ್ಕೆ ಪ್ರಾರಂಭವಾಯಿತು. ಆಗ ಅವರಿಗೆ ಅನ್ನಿಸಿದ್ದು ಅದರಲ್ಲಿ ಏನೋ ಇರಬಹುದು ಎಂದು. ಕೂಡಲೇ ಅವರು ಅದರ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡ್ತಾರೆ. ಅಲ್ಲಿಗೆ ಬಂದ ಪೊಲೀಸರು ಆ ಸೂಟ್ ಕೇಸ್ ಓಪನ್ ಮಾಡ್ತಾರೆ. ಅದನ್ನ ಓಪನ್ ಮಾಡಿದ ಪೊಲೀಸರು ಸೇರಿದಂತೆ ಅಲ್ಲಿ ಇದ್ದವರೆಲ್ಲ ಒಂದು ಕ್ಷಣ ಬೆಚ್ಚಿ ಬೀಳ್ತಾರೆ. ಯಾಕಂದ್ರೆ ಇದಕ್ಕೂ ಮೊದಲು ಅಂತಹದೊಂದು ದೃಶ್ಯವನ್ನ ಅವರು ಎಂದೂ ನೋಡಿರಲಿಲ್ಲ. ಆ ಸೂಟ್ ಕೇಸ್ನಲ್ಲಿ ವ್ಯಕ್ತಿಯ ಕತ್ತರಿಸಿದ ಒಂದು ಕೈ, ಒಂದು ಕಾಲು, ಹಾಗೆ ಆತನ ಮರ್ಮಾಂಗವೂ ಸಹ ಇತ್ತು. ಹಾಗಾದರೆ ಬನ್ನಿ ಏನಿದು ಪ್ರಕರಣ ಅನ್ನೋದನ್ನ ತಿಳಿಯೋಣ. ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ಪಡೆಯಬಹುದು. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಶೇರ್ ಮಾಡಿ. ಸ್ನೇಹಿತರೆ, ಈ ದೃಶ್ಯವನ್ನ ಕಂಡ ಅಲ್ಲಿಯ ಜನ ಹಾಗೆ ಅಲ್ಲಿಗೆ ಬಂದಿದ್ದ ಪೊಲೀಸರು ಒಂದು ಕ್ಷಣ ಮೂಕ ವಿಸ್ಮಿತರಾಗಿದ್ದರು. ಪೊಲೀಸರಿಗೆ ಇದೊಂದು ದೊಡ್ಡ ಸವಾಲಾಗಿತ್ತು. ಯಾಕಂದ್ರೆ ಕೊಲೆಯಾದ ವ್ಯಕ್ತಿಯ ಯಾವುದೇ ಗುರುತು ಅಲ್ಲಿ ಇರಲಿಲ್ಲ. ಕೈ, ಕಾಲು, ಮರ್ಮಾಂಗದ ಜೊತೆಗೆ ಕೆಲವು ಬಟ್ಟೆಗಳು ಸಹ ಇದ್ದವು. ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿದ ಪೊಲೀಸರಿಗೆ ಆರೋಪಿಯ ಯಾವುದೇ ಸುಳಿವು ಕೂಡ ಸಿಗಲಿಲ್ಲ. ಇದನ್ನೆಲ್ಲ ಅಲ್ಲಿಂದ ತಂದು ತನಿಖೆಗೆ ಒಳಪಡಿಸಿದ ನಂತರ ಅವರಿಗೆ ಒಂದು ಸಣ್ಣ ಸುಳಿವು ಸಿಕ್ಕಿತ್ತು. ಅದೇನೆಂದ್ರೆ ಸೂಟ್ ಕೇಸ್ನಲ್ಲಿದ್ದ ಶರ್ಟ್ನಲ್ಲಿದ್ದ ಟೈಲರ್ ಶಾಪ್ನ ಹೆಸರು. ಅದಕ್ಕೂ ಮೊದಲು ಪೊಲೀಸರು ಅಂತಹುದ್ದೇ ಇನ್ನೊಂದು ಸೂಟ್ ಕೇಸ್ ಸಿಗಬಹುದಾ ಎನ್ನುವ ಅನುಮಾನದಿಂದ ಸಮುದ್ರದಲ್ಲಿ ಶೋಧವನ್ನ ಮಾಡ್ತಾರೆ. ಆದರೆ ಅಲ್ಲಿ ಅಂತಹ ಯಾವುದೇ ಸೂಟ್ ಕೇಸ್ ಕೂಡ ಸಿಗೋದಿಲ್ಲ. ನಂತರ ಆ ಸೂಟ್ ಕೇಸ್ನ ಹಾಸ್ಪಿಟಲ್ಗೆ ಕಳುಹಿಸುತ್ತಾರೆ. ಆ ಘಟನೆ ಯಾವಾಗ ನಡೆದಿದೆ ಎನ್ನುವುದನ್ನ ಪೊಲೀಸರು ತಿಳಿಯಬೇಕಾಗಿತ್ತು. ಆ ಸೂಟ್ ಕೇಸ್ನಲ್ಲಿದ್ದ ಭಾಗಗಳನ್ನ ಎಕ್ಸಾಮಿನ್ ಮಾಡಿದ ನಂತರ ತಿಳಿಯಿತು ಆ ಘಟನೆ 5 ರಿಂದ 6 ದಿನಗಳ ಹಿಂದೆಯೇ ನಡೆದಿದೆ ಎಂದು. ನಂತರ ಪೊಲೀಸರು ಸೂಟ್ ಕೇಸ್ನಲ್ಲಿದ್ದ ಕೈಗಳ ಬೆರಳಚ್ಚನ್ನ ಪಡೆದು ಅದನ್ನ ಕ್ರಿಮಿನಲ್ ರೆಕಾರ್ಡ್ನೊಂದಿಗೆ ಮ್ಯಾಚ್ ಮಾಡುವ ಪ್ರಯತ್ನವನ್ನ ಮಾಡಿದ್ರು. ಆದರೆ ಆ ಫಿಂಗರ್ ಪ್ರಿಂಟ್ ಯಾವುದೇ ಫಿಂಗರ್ ಪ್ರಿಂಟ್ನೊಂದಿಗೆ ಮ್ಯಾಚ್ ಆಗಲಿಲ್ಲ. ಇದುವರೆಗೂ ನಮ್ಮ ಭಾರತದಲ್ಲಿ ಕೇವಲ ಕ್ರಿಮಿನಲ್ಗಳ ಬೆರಳಚ್ಚನ್ನು ಮಾತ್ರ ರೆಕಾರ್ಡ್ ಮಾಡಲಾಗ್ತಿದೆ. ಎಲ್ಲ ನಾಗರಿಕ ಬೆರಳಚ್ಚುಗಳನ್ನು ರೆಕಾರ್ಡ್ ಮಾಡಿ ಇಡುವ ವ್ಯವಸ್ಥೆ ಇನ್ನೂ ಸಾಧ್ಯವಾಗಿಲ್ಲ. ಅಮೆರಿಕದಂತಹ ಕೆಲವು ರಾಷ್ಟ್ರಗಳಲ್ಲಿ ಸಾಮಾನ್ಯ ನಾಗರಿಕರ DNA ಹಾಗೆ ಫಿಂಗರ್ ಪ್ರಿಂಟ್ಗಳನ್ನು ರೆಕಾರ್ಡ್ ಮಾಡುವ ವ್ಯವಸ್ಥೆ ಇದೆ. ಭಾರತದಲ್ಲಿಯೂ ಇದು ಸಾಧ್ಯವಾಗಿದ್ರೆ ಸುಲಭವಾಗಿ ಕ್ರಿಮಿನಲ್ಗಳನ್ನ ಹಿಡಿಯಬಹುದಾಗಿತ್ತು. ಈ ಪ್ರಕರಣದಲ್ಲಿ ಅದುವರೆಗೂ ಯಾವುದೇ ಸುಳಿವು ಕೂಡ ಸಿಕ್ಕಿರಲಿಲ್ಲ. ಹಾಗಾಗಿ ಪೊಲೀಸರು ಈ ಪ್ರಕರಣವನ್ನ ಕ್ರಿಮಿನಲ್ ಬ್ರಾಂಚ್ಗೆ ವರ್ಗಾಯಿಸಿದ್ರು. ಆಗ ಕ್ರೈಮ್ ಬ್ರಾಂಚ್ ಟೀಮ್ ಈ ಕೇಸ್ನ ತಮ್ಮ ಸ್ಟೈಲ್ನಲ್ಲಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಪ್ರಾರಂಭ ಮಾಡುತ್ತೆ. ಮೊದಲನೇದಾಗಿ ಈ ಸೂಟ್ ಕೇಸ್ನಲ್ಲಿ ಇದ್ದ ಪ್ರತಿ ಒಂದು ಸಣ್ಣ ಸಣ್ಣ ವಸ್ತುಗಳನ್ನ ಸೂಕ್ಷ್ಮವಾಗಿ ಪರಿಶೀಲಿಸಲಾಗುತ್ತೆ. ಈ ಮೊದಲೇ ಹೇಳಿದಂತೆ ಸೂಟ್ ಕೇಸ್ನಲ್ಲಿ ಕೆಲವು ಬಟ್ಟೆಗಳಿದ್ದವು. ಆ ಬಟ್ಟೆಗಳು ರೆಡಿಮೇಡ್ ಆಗಿದ್ವು. ಆದ್ರೆ ಒಂದು ಶರ್ಟ್ ಮಾತ್ರ ಹೊಲಿಸಿದ ಬಟ್ಟೆಯಾಗಿತ್ತು. ಸ್ನೇಹಿತರೆ, ಆ ಒಂದು ಶರ್ಟ್ ಈ ಪ್ರಕರಣದ ತನಿಖೆಯ ದಿಕ್ಕನ್ನೇ ಬದಲಿಸಿ ಬಿಡುತ್ತೆ. ಆ ಶರ್ಟ್ ಮೇಲೆ ಅಲ್ಮೋ ಮೆನ್ಸ್ ವೇರ್ ಎನ್ನುವ ಹೆಸರು ಇತ್ತು. ನಂತರ ಪೊಲೀಸರು ಈ ಹೆಸರಿನ ಅಂಗಡಿಯನ್ನ ಹುಡುಕೋದಕ್ಕೆ ಪ್ರಾರಂಭ ಮಾಡ್ತಾರೆ. ಮುಂಬೈನಂತಹ ದೊಡ್ಡ ನಗರದಲ್ಲಿ ಇಂತಹದೊಂದು ಶಾಪ್ ಹುಡುಕೋದು ಭಾರಿ ದೊಡ್ಡ ಸವಾಲಾಗಿತ್ತು. ಆದರೆ ಪೊಲೀಸರ ನಿರಂತರ ಶೋಧನೆಯ ನಂತರ ಆ ಅಂಗಡಿಯನ್ನ ಹುಡುಕುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ರು. ಆ ಅಂಗಡಿಯನ್ನ ಪತ್ತೆ ಹಚ್ಚಿದ ನಂತರ ಪೊಲೀಸರು ಆ ಅಂಗಡಿಗೆ ಹೋಗಿ ಶರ್ಟ್ ತೋರಿಸಿ ಅದರ ಬಗ್ಗೆ ಮಾಹಿತಿಯನ್ನ ಕೇಳ್ತಾರೆ. ಆಗ ಆ ಅಂಗಡಿಯವನು ತನ್ನಲ್ಲಿದ್ದ ಬುಕ್ ತೆಗೆದು ಅದನ್ನ ಹುಡುಕಿದ ನಂತರ ಅದೇ ಬಟ್ಟೆಯ ತುಂಡನ್ನು ಅಂಟಿಸಿ ಅದನ್ನು ಹೊಲಿಸಿದವನ ಹೆಸರನ್ನ ಅಲ್ಲಿ ಬರೆಯಲಾಗಿತ್ತು. ಅಲ್ಲಿ ಬರೆಯಲಾಗಿದ್ದ ಹೆಸರು ಬೆನ್ನೆಟ್ ರೆಬೆಲ್ಲೋ. ಅಲ್ಲಿಗೆ ಎಲ್ಲವೂ ಮುಗಿದಿರಲಿಲ್ಲ. ಯಾಕಂದ್ರೆ ಆ ವ್ಯಕ್ತಿ ಕೇವಲ ತನ್ನ ಹೆಸರನ್ನ ಮಾತ್ರ ಹೇಳಿದ್ದ. ತನ್ನ ಮೊಬೈಲ್ ನಂಬರ್, ಅಡ್ರೆಸ್ ಇದಾವುದನ್ನು ಆತ ನೀಡಿರಲಿಲ್ಲ. ಆದರೆ ಪೊಲೀಸರು ಆ ಹೆಸರನ್ನ ಬಳಸಿ ಸೋಷಿಯಲ್ ಮೀಡಿಯಾದಲ್ಲಿ ಹುಡುಕುವ ಪ್ರಯತ್ನಕ್ಕೆ ಮುಂದಾಗ್ತಾರೆ. ಆಗ ಅವರಿಗೆ ಆ ಸೂಟ್ ಕೇಸ್ನಲ್ಲಿ ಇದ್ದ ಕೈ ಕಾಲುಗಳಿಗೆ ಹೊಂದಾಣಿಕೆಯಾಗುವ ವ್ಯಕ್ತಿಯ ಅಕೌಂಟ್ ಒಂದು ಸಿಕ್ಕಿತ್ತು. ಅಷ್ಟೇ ಅಲ್ಲದೆ ಆ ಸೂಟ್ ಕೇಸ್ನಲ್ಲಿ ಸಿಕ್ಕಿದ್ದ ಶರ್ಟ್ ಹಾಕಿಕೊಂಡು ತೆಗೆಸಿಕೊಂಡಂತಹ ಫೋಟೋಗಳು ಕೂಡ ಆ ಅಕೌಂಟ್ನಲ್ಲಿ ಇತ್ತು. ಹಾಗಾಗಿ ಆತನೇ ಆ ವ್ಯಕ್ತಿ ಎನ್ನುವ ನಿರ್ಧಾರಕ್ಕೆ ಪೊಲೀಸರು ಬರ್ತಾರೆ. ಅದೇ ಅಕೌಂಟ್ನಲ್ಲಿ
ಆ ವ್ಯಕ್ತಿಯ ಮನೆಯ ವಿಳಾಸ ಕೂಡ ಸಿಗುತ್ತೆ. ಆ ಅಡ್ರೆಸ್ಗೆ ಹೋಗಿ ನೋಡಿದ್ರೆ ಆ ಮನೆಯನ್ನ ಬೀಗ ಹಾಕಲಾಗಿತ್ತು. ಫೋಟೋ ತೋರಿಸಿ ಪಕ್ಕದ ಮನೆಯವರನ್ನ ವಿಚಾರಿಸಿದ್ರೆ ಅವರು ಹೌದು ಇದು ಅವರದ್ದೇ ಮನೆ, ಒಂದು ವಾರದಿಂದ ಅವರು ಕಾಣಿಸ್ತಿಲ್ಲ ಎಂದು ಅವರು ಹೇಳ್ತಾರೆ. ಮುಂದುವರೆದು ಪೊಲೀಸರು ವಿಚಾರಿಸಿದಾಗ ಆ ಮನೆಯಲ್ಲಿ ಆ ವ್ಯಕ್ತಿ ಹಾಗೆ ಆತನ ಮಗಳು ಇರೋದು ತಿಳಿಯುತ್ತೆ. ಆಕೆಯ ಹೆಸರು ಆರಾಧ್ಯ ಪಾಟೀಲ್. ಇದನ್ನ ತಿಳಿದ ನಂತರ ಪೊಲೀಸರಿಗೆ ಆರಾಧ್ಯಳ ಕೊಲೆ ಆಗಿರಬಹುದು ಎನ್ನುವ ಶಂಕೆ ಮೂಡಿತ್ತು. ಪೊಲೀಸರು ಆ ಮನೆಯ ಬಾಗಿಲನ್ನ ಮುರಿದು ಒಳಗೆ ಹೋಗ್ತಾರೆ. ಒಳಗೆ ಹೋಗಿ ಸಾಕಷ್ಟು ಹುಡುಕಾಟವನ್ನ ಮಾಡಿದ ನಂತರ ಅಲ್ಲಿ ಒಂದು ಡೈರಿ ಸಿಗುತ್ತೆ. ಅದರಲ್ಲಿ ಐ ಆಮ್ ಎ ಬ್ಯಾಡ್ ಗರ್ಲ್, ಐ ಆಮ್ ಸಾರಿ, ವೆರಿ ವೆರಿ ಸಾರಿ, ನನ್ನನ್ನ ದತ್ತು ಪಡೆದ ತಂದೆಯನ್ನೇ ನಾನು ಕೊಂದು ಹಾಕಿದೆ ಎಂದು ಬರೆಯಲಾಗಿತ್ತು. ಇದನ್ನ ಓದಿದ ನಂತರ ಪೊಲೀಸರಿಗೆ ಆಕೆ ಬೆನ್ನೆಟ್ ರೆಬೆಲ್ಲನ ಸ್ವಂತ ಮಗಳು ಅಲ್ಲ ಎನ್ನುವುದು ತಿಳಿಯುತ್ತೆ. ಹಾಗೆ ಆಕೆಯೇ ಆತನನ್ನ ಕೊಂದಿರೋದು ಎನ್ನುವುದು ಕೂಡ ತಿಳಿಯಿತು. ಇದಾದ ಬಳಿಕ ಪೊಲೀಸರು ಆರಾಧ್ಯ ಪಾಟೀಲ್ಗಾಗಿ ಹುಡುಕಾಟ ನಡೆಸ್ತಾರೆ. ಆಕೆಯ ಮೊಬೈಲ್ ಟ್ರ್ಯಾಕ್ ಮಾಡಿದ ನಂತರ ಆಕೆ ಘಾಟ್ ಕೋಪರ್ನಲ್ಲಿ ಇರೋದು ತಿಳಿಯಿತು. ಅಲ್ಲಿಗೆ ಹೋದ ಪೊಲೀಸರು ಆರಾಧ್ಯಳನ್ನ ಭೇಟಿ ಮಾಡ್ತಾರೆ. ಪೊಲೀಸರನ್ನ ನೋಡಿದ ಆರಾಧ್ಯ ಸ್ವಲ್ಪ ಹೆದರಿದಳು. ನೀನು ನಿನ್ನ ಮನೆಯನ್ನ ಬಿಟ್ಟು ಇಲ್ಲಿ ಏನ್ ಮಾಡ್ತಿದ್ದೀಯಾ ಎಂದಾಗ ನಾನು ಇಲ್ಲಿ ನನ್ನ ಸ್ನೇಹಿತರೊಂದಿಗೆ ಇದ್ದೇನೆ ಎಂದು ಆಕೆ ಹೇಳ್ತಾಳೆ. ನಿನ್ನ ತಂದೆ ಎಲ್ಲಿ ಎಂದು ಕೇಳಿದಾಗ ಅವರು ವಿದೇಶಕ್ಕೆ ಹೋಗಿದ್ದಾರೆ ಎಂದು ಆಕೆ ಉತ್ತರಿಸ್ತಾಳೆ. ಯಾವಾಗ ಪೊಲೀಸರು ಆಕೆಯೇ ಬರೆದ ನೋಟ್ ಬುಕ್ ತೋರಿಸ್ತಾರೋ ಆಗ ಎಲ್ಲ ವಿಷಯ ಪೊಲೀಸರಿಗೆ ಗೊತ್ತು ಎಂದು ಆಕೆಗೆ ತಿಳಿಯುತ್ತೆ. ಹಾಗಾಗಿ ಆಕೆ ತಾನೇ ತನ್ನ ತಂದೆಯನ್ನ ಕೊಂದಿರೋದು ಎಂದು ಒಪ್ಪಿಕೊಂಡಳು. ಆರಾಧ್ಯಳನ್ನ ಬೆನ್ನೆಟ್ ರೆಬೆಲ್ಲೋ ದತ್ತು ಪಡೆದಿದ್ದ. ಆರಾಧ್ಯ ಒಬ್ಬ ಹುಡುಗನನ್ನ ಮೀಟ್ ಮಾಡಿರ್ತಾಳೆ. ಅವರಿಬ್ಬರ ನಡುವೆ ಪ್ರೀತಿ ಪ್ರಾರಂಭವಾಗಿರುತ್ತೆ. ಆರಾಧ್ಯ ತನ್ನ ಪ್ರಿಯಕರನಿಗೆ ತನ್ನ ತಂದೆ ತನ್ನನ್ನ ಲೈಂಗಿಕವಾಗಿ ಬಳಸಿಕೊಳ್ಳುವುದನ್ನ ತಿಳಿಸ್ತಾಳೆ. ಇದನ್ನ ತಿಳಿದ ಆಕೆಯ ಪ್ರಿಯಕರ ಬೆನ್ನೆಟ್ ರೆಬೆಲ್ಲೋನ ಮೇಲೆ ತುಂಬಾ ಕೋಪಿತನಾಗಿದ್ದ. ಆತ ನಿನ್ನ ತಂದೆಯಾಗಿ ಇದನ್ನೆಲ್ಲ ಹೇಗೆ ನಿನ್ನೊಂದಿಗೆ ಮಾಡ್ತಾನೆ ಎಂದು ಕೋಪಿತನಾಗಿದ್ದ. ಆತನಿಗೆ ನಾವು ಒಂದು ಗತಿ ಕಾಣಿಸಬೇಕು ಎಂದು ಹೇಳಿದ್ದ. ಇಬ್ಬರು ಸೇರಿ ಒಂದು ಪ್ಲಾನ್ ಮಾಡಿ ಬೆನ್ನೆಟ್ ರೆಬೆಲ್ಲೋನನ್ನ ಕೊಂದು ಆತನ ದೇಹವನ್ನ ತುಂಡು ತುಂಡುಗಳಾಗಿ ಕತ್ತರಿಸಿ ಅವುಗಳನ್ನ ಬೇರೆ ಬೇರೆ ಸೂಟ್ ಕೇಸ್ಗಳಲ್ಲಿ ತುಂಬಿ ನದಿಗೆ ಎಸೆದಿದ್ದರು. ಅವರು ಹೊಸ ಸೂಟ್ ಕೇಸ್ಗಳನ್ನ ಅಂಗಡಿಯಿಂದ ತಂದದ್ದು CCTV ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು. ಹೀಗೆ ನದಿಯಲ್ಲಿ ಎಸೆದ ಸೂಟ್ ಕೇಸ್ ಒಂದು ಸಮುದ್ರವನ್ನ ಸೇರಿ ಸಮುದ್ರದ ದಡವನ್ನ ಸೇರಿತ್ತು. ಒಂದು ವೇಳೆ ಆ ಶರ್ಟ್ನ ಆ ಸೂಟ್ ಕೇಸ್ನಲ್ಲಿ ಇಡದೆ ಹೋಗಿದ್ರೆ ಈ ಪ್ರಕರಣ ಬಗೆ ಹರಿಯುತ್ತಿರ್ಲಿಲ್ವೋ ಏನೋ. ಇದಾಗಿತ್ತು ಸ್ನೇಹಿತರೆ ಈ ವಿಡಿಯೋ. ಮುಂದಿನ ವಿಡಿಯೋದಿಂದ ಮತ್ತೆ ಸಿಗೋಣ. ಧನ್ಯವಾದ.